ವೆಲ್ಕಮ್ ಟು 1 ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಎಪಿಸೋಡ್ ನಂಬರ್ 490. ನಾನು ಡಾಕ್ಟರ್ ಭರತ್ ಚಂದ್ರ. ವಿಷಯ ಐಟಿ ಕಂಪನಿಗಳ ಮೌಲ್ಯವನ್ನು ಕೆಳಕ್ಕೆ ಇಳಿಸಿದ ಜೆಫ್ರೀಸ್. 2025ರ ಮಧ್ಯಭಾಗದಲ್ಲಿ ಐಟಿ ಕಂಪನಿಗಳು ಒಳ್ಳೆಯ ಚೇತರಿಕೆಯನ್ನು ಕಾಣ್ತಾವೆ ಅಂತ ಹಿಂದಿನ ದಿನಗಳಲ್ಲಿ ಹೇಳಲಾಗ್ತಿತ್ತು. ಆದರೆ ಈಗ ಸುಂಕದ ಅಸ್ತ್ರ ಪ್ರಬಲವಾಗಿರುವುದರಿಂದ ಅಮೆರಿಕದಲ್ಲಿ ರಿಸೆಷನ್ ಬರುವ ಚಾನ್ಸಸ್ ಇರುವುದರಿಂದಾಗಿ ಐಟಿ ಕಂಪನಿಗಳಿಗೆ ಒಂದಷ್ಟು ಮೌಲ್ಯವನ್ನು ಕೆಳಗಿಳಿಸಿದ್ದಾರೆ. ಜೆಫ್ರೀಸ್ ಕಂಪನಿಯವರು 2-4% ಕುಸಿತವನ್ನು ಕಾಣ್ತು. TCS, ವಿಪ್ರೋ ಮತ್ತು ಎಂಫಾಸಿಸ್ ಕಂಪನಿಯವರ ಅರ್ನಿಂಗ್ ಪರ್ ಶೇರ್ ಎಸ್ಟಿಮೇಟ್ ಅನ್ನು ಕಮ್ಮಿ ಮಾಡಿದ್ದಾರೆ. ಬ್ರೋಕರೇಜ್ ಕಂಪನಿಯವರು ಐಟಿ ಕಂಪನಿಗಳಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಸ್ಲೋಡೌನ್ ಇನ್ ಯುಎಸ್ ಎಕಾನಮಿ ಅಂತ ಹೇಳಿದ್ದಾರೆ ಮತ್ತು ಹೊಸ ಟ್ಯಾರಿಫ್ ನಿಂದಾಗಿ. ಇದೇ ಸಂದರ್ಭದಲ್ಲಿ ಜೆಫ್ರೀಸ್ ಕಂಪನಿಯವರು ಅಪ್ಗ್ರೇಡ್ ಮಾಡಿದ್ದಾರೆ ಇನ್ಫೋಸಿಸ್ ಮತ್ತು ಕೋಫೋರ್ಜ್ಗೆ, ಆದರೆ ಟಾರ್ಗೆಟ್ ಪ್ರೈಸ್ ಅನ್ನ ಕೆಳಗಿಳಿಸಿದ್ದಾರೆ. ನಮಸ್ಕಾರ.